ತುಂಬ ನೋವು ಪಟ್ಟಿರ್ತೀರೇನೋ ಅಂತ ಅನ್ಸುತ್ತೆ. ಸಹಜ ಅದು, ನಾಟ್ ಫಾರ್ ಯು, ಫಾರ್ ಎವ್ರಿಬಡಿ ಇಟ್ ಇಸ್ ಬಹಳ ಸಹಜ ಅದು. ಸಿನ್ಸ್ ನೀವೇ ಅದನ್ನು ಹೇಳ್ತಾ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಸಹಜ ಅಲ್ವಾ? ಈಗ ಒಳ್ಳೆಯವರು ಅಂತ ನೀವೇ ಹೇಳ್ತಾ ಇದ್ರ ಪವಿತ್ರ ಅವರು ಒಳ್ಳೆಯವರು. ಒಳ್ಳೆಯವ್ರ ಜೊತೆ ಇದ್ದಾಗ ಅವ್ರನ್ನ ಕಳ್ಕೊಂಡಾಗ ದೂರ ಆದಾಗ ಸಹಜವಾಗಿ ಮನ್ಸಿಗೆ ನೋವಾಗುತ್ತೆ. ದೂರ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಮೇಡಮ್ ಅವ್ರು ಎಷ್ಟು ಒಳ್ಳೆಯವರು ಅಂತ. ಒಂದ್ಸತಿ ಇಫ್ ಯು ಲೂಸ್ ಸಮಥಿಂಗ್ ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಐ ಹ್ಯಾವ್ ಲಾಸ್ಟ್. ಸೊ ಅದು ನನಗೆ ಆಮೇಲೆ ಗೊತ್ತಾಯಿತು ನಾನು ವಾಟ್ ಐ ಹ್ಯಾವ್ ಲಾಸ್ಟ್ ಅಂತ. ಓಕೆ, ನಿಮ್ಗೆ ಆಮೇಲೆ ರಿಯಲೈಸ್ ಆಯಿತು? ಆಮೇಲೆ ಇತ್ತು, ಪ್ರೀತಿ ಇತ್ತು, ಬಟ್ ರಿಯಲೈಸೇಷನ್ ಐ ಥಾಟ್ ಐ ಹ್ಯಾವ್ ಡನ್. ಸೊ ಯು ರಿಪೆಂಟೆಡ್, ನಾನು ಇನ್ನೂ ಚೆನ್ನಾಗಿ ಟ್ರೀಟ್ ಮಾಡ್ಬೋದಾಗಿತ್ತು ಅವಳನ್ನ? I'll not say repented, I get regretted. ಓಕೆ. ಯು ವೆರಿ ಹಾನೆಸ್ಟ್ ಸರ್. ಸತ್ಯ ಹೇಳಬೇಕು, ಯಾರು ಇಷ್ಟು ಪ್ರಾಮಾಣಿಕವಾಗಿ ಇನ್ನೊಬ್ರೆದ್ರು ನಾನು ಹಿಂಗಿದ್ದೀನಪ್ಪ ಅಂತ ಹೇಳ್ಕೊಡೋದಿಲ್ಲ. ಹ್ಯಾಟ್ಸ್ ಟು ಯುವರ್ ಆನೆಸ್ಟಿ ಈ ವಿಚಾರದಲ್ಲಿ ಅಟ್ಲೀಸ್ಟ್. ಥ್ಯಾಂಕ್ ಯು. ದರ್ಶನ್ ಕಡೆಯವರು ಈ ಇಡೀ ಪ್ರಕರಣದಲ್ಲಿ ಮೀಡಿಯಾನೇ ನಿಮ್ಮನ್ನ ಬಂದು ಮಾತಾಡಿಸಿದೆ ಅಂದಾಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಯಾಕೆ ದರ್ಶನ್ ಕಡೆಯವರು ಅಭಿಮಾನಿಗಳು ಅಥವಾ ಬೇರೆ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರಾ? ಯಾಕೆ ಸಡನ್ಲಿ ಪವಿತ್ರ ಗೌಡ ಅವರ ಮಾಜಿ ಪತಿ ಹೀಗೆ ಕ್ಯಾಮ್ರಾ ಮುಂದೆ ಬಂದರು? ಈ ಪ್ರಶ್ನೆಗಳೆಲ್ಲ ಬರುತ್ತೆ. ಈ ಹಿಂದೆ ಎಲ್ಲ ಬಂದಿಲ್ಲ ಅಥವಾ ಇಟ್ಸ್ ಕೈಂಡ್ ಆಫ್ ವೈ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ who brought him in front of the camera, why is he in front? ಇದೆಲ್ಲ ಬರುತ್ತೆ ಸಹಜವಾಗಿ. ಈಗ ನೋಡ್ತಾ ಇರೋರ್ಗು ಒಂದು ಪ್ರಶ್ನೆ ಬರುತ್ತೆ. ಕೇಳ್ತಾ ನೋಡಿ, ನಾನು ರೋಡಲ್ಲಿ ಓಡ್ತಾ ಇರುವಾಗನು ತುಂಬ ಜನ ಸರ್ ನೀವು ಬಂದ್ರಾ, ಬ್ಯಾಂಗ್ಳೂರ್ಗೆ ಬಂದ್ರಾ ಅಂತ. ಬಂದೆ. ಇಂಥ ಟೈಮಲ್ಲಿ ಯಾಕೆ ಬಂದ್ರಿ ಸರ್ ಅಂತ ಹೇಳಿದೆ. ಏನೋ ಅದು ದೇವರು ಕರ್ಕೊಂಡು ಬಂದಿದ್ದಾರೆ. ಐ ವಾಸ್ ನಾಟ್ ಅಟ್ ಆಲ್ ಅವೇರ್ಡ್ ಬೈ ದ ಟೈಮ್ ಟಿಲ್ ದ ಟೈಮ್ ಐ ವಾಸ್ ಟೇಕಿಂಗ್ ಮೈ ಫ್ಲೈಟ್. ಐ ವಾಸ್ ನಾಟ್ ನೋಯಿಂಗ್ ದಟ್ ಪವಿತ್ರ ಗೌಡ ಇಸ್ ಗೆಟಿಂಗ್ ರಿಲೀಸ್ ಟುಡೇ. But once as soon as I came to Bangalore, I just came to know that she's getting released. See, it's fortune. ನಾನು ಹೇಳಿದೆ ಅಲ್ವಾ, God will take care of everything. ಸೊ ಒಳ್ಳೇದಾಗಬೇಕು ಅನ್ನೋ ಒಂದು ಭಾವನೆ ಇದೆ ನಿಮಗೆ ಅಂತ. ದರ್ಶನ್ ಅವ್ರ ಬಗ್ಗೆ ಅಂದರೆ ಅವ್ರ ಸ್ವಭಾವದ ಬಗ್ಗೆ ನೋಡಿ, ಇಲ್ಲೂ ಕೂಡ ಯಾಕೆ ಪ್ರಶ್ನೆ ಕೇಳಬೇಕು ಅಂದರೆ ಬಿಕಾಸ್ ಆಫ್ ದಟ್ ಸ್ವಭಾವ ಪವಿತ್ರ ಗಾಟ್ ಇನ್ ಟು ಟ್ರಬಲ್ ಅಲ್ವಾ. ಅವರು ಕೂಡ ಜೈಲಿಗೆ ಹೋಗ್ಬೇಕಾಯ್ತು. ಆ ಆ್ಯಂಗರ್ ಇದೆಯಲ್ಲ, ಆ ಸಿಟ್ಟು ಅಥವಾ ಏನೋ ಹೊಡೆದ್ರು ಅಂತ ಹೇಳುವಂಥದ್ದು ಅಥವಾ ಅಷ್ಟೊಂದು ಎಕ್ಸ್ಟ್ರೀಮ್ಗೆ ಹೋಗಬೇಕಾಗಿತ್ತಾ ಅಂತ. ಅವ್ರ ಸ್ನೇಹಿತರೆ ಕೆಲವರೆಲ್ಲ ಹೇಳ್ದ ಅಷ್ಟು ಕೋಪ ಮಾಡ್ಕೊಳ್ಳೋದು ಬೇಡ ಇತ್ತು, ಅಷ್ಟು ಎಕ್ಸ್ಟ್ರೀಮ್ಗೆ ಹೋಗೋದು ಬೇಡ ಇತ್ತು ಅಂತ. ಏನು ಹೇಳ್ತೀರಿ? ಕೋಪ ಅಂದರೆ ಮೇಡಮ್ ನೋಡಿ, ಇವಾಗ ನಾನೇ ಅಂದ್ಕೊಳ್ಳಿ, ಇವಾಗ ರೋಡಲ್ಲಿ ಒಂದು ಹುಡುಗಿ ಹೋಗ್ತಾ ಇದ್ದಾಳೆ ಅಂದ್ಕೊಳ್ಳಿ. ನಾನು ಅವ್ರಿಗೆ ಒಂದು 2 ಮಾತು ಕೆಡ್ದಾಗ ಹೇಳಿದ್ರೆ ಆ ಹುಡುಗಿ ಏನು ಮಾಡ್ತಾಳೆ, ತಕ್ಷಣ ಚಾಪಿ ತಗೊಂಡು ಹೊಡಿತಾಳೆ ಅಲ್ವಾ. ಅಂಥ ಕೆಲಸ ಪವಿತ್ರ ಗೌಡ ಅವರು ಎಷ್ಟು ದಿನ ಆ ಕೋಪನ ಕಂಟ್ರೋಲ್ ಮಾಡ್ಕೊಂಡಾದ್ಮೇಲೆ ಅವರು ದರ್ಶನ್ ಅವ್ರಿಗಾದ್ರೂ ಗೊತ್ತಿಲ್ಲ ಅವರು ಏನು ಮಾಡಿಲ್ಲ ಅನ್ನೋದು ಕೋರ್ಟ್ ಹ್ಯಾಸ್ ಟು ಡಿಸೈಡ್. ಬಟ್ ಅವ್ರಿಗಾದ್ರೂ ಒಂದು ಆ ಸಿಟ್ಟಿನ ಮೇಲೆ ನಿಯಂತ್ರಣ ಬೇಕಿತ್ತೇನೋ ಅಂತ. ಅಂಥ ಜಾಗ ಮೇಡಮ್ ನೋಡಿ, ಡೋಂಟ್ ಟೇಕ್ ಮಿ ರಾಂಗ್, ಓಕೆ. ಅಂಥ ಜಾಗದಲ್ಲಿ ಇವಾಗ ನಿಮ್ಗೆ ಯಾರಾದರೂ ಒಂದು ಕೆಟ್ಟದಾಗ ಒಂದು ಮಾತು ಹೇಳಿಬಿಟ್ರೆ ನೀವೇನು ಮಾಡ್ತೀರಾ? ನೀವು ಫಸ್ಟು ಹೊಡಿತೀರಾ, ಆಮೇಲೆ ಯು ವಿಲ್ ಗಿವ್ ಎ ಪೊಲೀಸ್ ಕಂಪ್ಲೇಂಟ್ ಅಲ್ವಾ. ಅದೇ ಕೆಲಸ ಇಲ್ಲಿ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಪೊಲೀಸ್ ಕಂಪ್ಲೇಂಟ್ ಆಗಿಲ್ಲ, ಇವರು ಜಸ್ಟ್ ಹೊಡೆದಿದ್ದಾರೆ ಅಷ್ಟೇ, ಚಪ್ಪಲಿನಿಂದ ಹೊಡೆದಿದ್ದಾರೆ. ಅದು ನಾನು ಒಪ್ಕೊಂತೀನಿ. ಸೊ ಪವಿತ್ರ ಗೌಡದಲ್ಲಿ ಇದರಲ್ಲಿ ತಪ್ಪು ಒಂದೇ ಏನಂದರೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅಷ್ಟೇ. ಅದೊಂದು ತಪ್ಪು. ಬಟ್ ಅದು ಆ ಒಂದು ತಪ್ಪು, ಒಂದು ಪ್ರಾಣ ಹೋಗೋ, ಯಾರಿಗೂ ಇನ್ನೊಬ್ರು ಪ್ರಾಣ ತೆಗೆಯೋ ಹಕ್ಕಿಲ್ಲ ಅಲ್ವಾ ಸರ್? ಗೊತ್ತು ಮೇಡಮ್, ಇನ್ನೊಬ್ರು ಪ್ರಾಣ ತೆಗೆಯೋದು ಅಂತ ಹೇಳೋವಂಥದ್ದು ಹೀನಿಯಸ್ ಕ್ರೈಮ್ ಅದು. ಆಮೇಲೆ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ, ರೇಣುಕಾಸ್ವಾಮಿನ ಕರ್ಕೊಂಡು ಬಂದು ಒಂದು ಕ್ಷಣದಲ್ಲಿ ಆಗಿರೋ ಘಟನೆ ಅಲ್ಲ ಇದೆಲ್ಲ. ಆತನನ್ನು ಗಂಟೆಗಟ್ಟಲೆ ದಿನಗಟ್ಟಲೆ ಆ ಪಟ್ಟಣಗೆರೆ ಶೆಡ್ಡಲ್ಲಿ ಕರ್ಕೊಂಬಂದು ಕೂರಿಸಿ ಚಿತ್ರಹಿಂಸೆ ಕೊಟ್ಟು ಊಟ ನೀರು ಕೊಡದೆ ತುಂಬ ಹೊಡೆದು ಸಾಯಿಸಿರುವಂಥದ್ದು. ಅದು ಐ ಹ್ಯಾವ್ ನೋ ಕಮೆಂಟ್ಸ್ ಆನ್ ದಿಸ್ ಮ್ಯಾಮ್. ಯಾಕಂದರೆ ನಾನು ನೋಡಿಲ್ಲ, ನಾನು ಹೇಳೋಕ್ಕೂ ಆಗಲ್ಲ. ನೀವು ಪವಿತ್ರ ಗೌಡ ಅವ್ರಿಗೆ ತುಂಬ ತಾಳ್ಮೆ ಇದೆ ಅಂತ ಹೇಳಿದ್ರಿ, ಬಟ್ ಇದೆಲ್ಲ ಪೇಷನ್ಸ್ ಇದೆ ಅಂತ ಹೇಳಿದ್ರಿ. ಇದೆಲ್ಲ ಆಗ್ತಾ ಇರೋವಾಗ ಲೈಕ್ ಯಾರಿಗಾದ್ರೂ ಈಗ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಒಂದು ಸೆನ್ಸ್ ಬರುತ್ತೆ, ನೋ ಅವ್ರು ತಡಿತಾರೆ. ಯೂಶ್ವಲಿ ಜೊತೆಗಿರೋರ್ನ ತಡಿತಾರೆ, ಹೇ ಬೇಡಪ್ಪ ಬಿಡು ಆಯ್ತು ಹೋಗ್ಲಿ ಬಿಡು ಅತ್ಲಾಗೆ ಅಂತ ಹೇಳ್ತಾರೆ. ಲಾಸ್ಟ್ ಮೊಮೆಂಟ್ವರೆಗೂ ಅವರು ಅಲ್ಲಿ ಇದ್ದರೂ ಅವ್ರಿಗೆ ಗೊತ್ತಾಗ್ತಾ ಇತ್ತಿದೆಲ್ಲ ಅಂತ ಹೇಳ್ತಾ ಇದ್ರು, ಸುದ್ದಿಗಳಿದ್ವು. ತಡಿಲಿಲ್ಲ ಯಾಕೆ ಅಂತ. ಪವಿತ್ರ ಅವರು ಲಾಸ್ಟ್ ವರ್ಕ್ ಇದ್ರ ಅಲ್ಲಿ
ಇದ್ರು ಅಂತ ಅವ್ರಿಗೆ ಗೊತ್ತಾಗ್ತಾ ಇತ್ತು ಏನೇನಾಗಿದೆ ಅಂತ ಅವ್ರಿಗೆ ಅಪ್ಡೇಟ್ ಇತ್ತು ಅಂತ ಒಂದಷ್ಟು ಸುದ್ದಿಗಳು ಬಂದವು. ಗೊತ್ತಿಲ್ಲ ನಮಗೇನು ಅವರು ನಿಜವಾಗ್ಲೂ ಅವರು ಇದ್ರಾ ಇಲ್ವಾ ಗೊತ್ತಿಲ್ಲ, ಬಟ್ ಅವ್ರಿಗೆ ಸುದ್ದಿ ಅಂತೂ ಇತ್ತು. ಇಲ್ಲ, ಏನಾಗ್ತಾ ಇಫ್ ಇದೆ ಪವಿತ್ರ ಗೌಡ ಅವ್ರು ಲಾಸ್ಟ್ ವರ್ಕ್ ಅಲ್ಲಿ ಇದ್ದಿದ್ರೆ ಇದಾಗ್ತಾ ಇರಲಿಲ್ಲ. ಆಗ್ತಿರ್ಲಿಲ್ಲ ಅಂತ ಹೇಳ್ತೀರಾ? ಪವಿತ್ರ ಗೌಡ ಇದ್ದಿದ್ರೆ ಲಾಸ್ಟ್ ವರ್ಕು ಆಗ್ತಾ ಇರಲಿಲ್ಲ. ಸೊ ಇರ್ಲಿಲ್ಲ ಅಂತೀರಾ? ನನ್ನ ಪ್ರಕಾರ, ನಾನು ನೋಡಿಲ್ಲ, ನನಗೂ ಗೊತ್ತಿಲ್ಲ, ಬಟ್ ಲಾಸ್ಟ್ ವರ್ಕ್ ಅಲ್ಲಿ ಪವಿತ್ರ ಗೌಡವರೆಗೂ ಲಾಸ್ಟ್ ವರ್ಕ್ ಇದ್ದಿದ್ರೆ ಇದು ಇಷ್ಟು ದೊಡ್ಡ ಕೇಸ್ ಆಗ್ತಾನೆ ಇರಲಿಲ್ಲ. ಸೊ ನಿಮಗೆ ಯಾರಾದರೂ ಹೇಳಿದ್ರ, ಸಂಜಯ್ ಸಿಂಗ್ ಅವ್ರಿಗೆ ಯಾರಾದರೂ, ನನಗೆ ಗೊತ್ತಿಲ್ಲ, ನೀವು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಪವಿತ್ರ ನೀಡ್ಸ್ ಹೆಲ್ಪ್ ಅಥವಾ ಅವ್ರಿಗೆ ಮೊರಲಿ ನಾನು ಹೇಳ್ತಿರೋದು, ಇಟ್ಸ್ ಯೂಶ್ವಲಿ ಹಂಗಿರುವಾಗ ಪೀಪಲ್ ಟ್ರೈ ಟು ಗ್ಯಾದರ್ ಹೆಲ್ಪ್ ನೋ. ಸೊ ಮಾರಲಿ, ಯಾಕಂದರೆ ಒಂದು ಪಬ್ಲಿಕ್ ಇಮೇಜ್ ಬಂದ್ಬಿಡತ್ತೆ. ಪ್ಲೀಸ್, ಪಬ್ಲಿಕ್ ಇಮೇಜ್ ಬಂದ್ಬಿಡುತ್ತೆ ಸಹಜವಾಗಿ. ಈಗ ಇಡೀ ದರ್ಶನ್ ಕೇಸಲ್ಲಿ ಏನಾಗಿದೆ ಅಂದರೆ ಲಾಸ್ಟ್ 6 monthsಯಿಂದ ನಾಟ್ ಜಸ್ಟ್ ಬಿಕಾಸ್ ಆಫ್ ಮೀಡಿಯಾ ಬಟ್ ಕೋರ್ಟ್ ಟ್ರಯಲ್ಸ್ ನಡೀತಾ ಇತ್ತು, ಒಂದು ಒಪಿನಿಯನ್ ಕ್ರಿಯೇಟ್ ಆಗ್ತಾ ಬಂತು. ಪವಿತ್ರ ಗೌಡ ಎಗನಿಸ್ಟ್ ಅಂತೂ ತುಂಬಾ ಒಂಥರ ಸ್ವಲ್ಪ ಕೆಟ್ಟ ಒಪಿನಿಯನ್ ಕ್ರಿಯೇಟ್ ಆಗ್ತಾ ಬಂತು. ಅಂದರೆ ಇವರಿಂದಾನೇ ಹಿಂಗಾಗಿದ್ದು ಅನ್ನೋ ಥರ ಒಂದು ಭಾವನೆ. ದರ್ಶನ್ ಯಾಕೆ ಅವ್ರ ಜೊತೆ ಹೋಗಬೇಕಾಗಿತ್ತು ಅಥವಾ ಈ ಥರದ್ದೆಲ್ಲ ಜನಗಳು ಮಾತಾಡ್ತಾ ಇದ್ದದ್ದು. ಗೊತ್ತಿಲ್ಲ, ನಮ್ಗೆ ಬೇರೆಯವ್ರ ಜೀವನದ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಮ್ಗೆ ಯಾವ ಹಕ್ಕು ಇಲ್ಲ. ಬಟ್ ಇದು ಸಿನ್ಸ್ ಬೋತ್ ಆರ್ ಪಬ್ಲಿಕ್ ಪರ್ಸನಾಲಿಟೀಸ್, crores of people follow them ಅಲ್ವಾ? Yes. ಅಲ್ವಾ? When you're a hero, you have got to fulfill a social responsibility. ಹೌದಾ? That's true, yeah. ಒಂದು ಸಮಾಜದ ಬಗ್ಗೆ ಒಂದು ಜವಾಬ್ದಾರಿ ಇರಬೇಕು. ನಾನು ಹಿಂಗೆ ಮಾಡ್ಬೋದಾ ಬೇಡವಾ ಒಂಚೂರು ಎಚ್ಚರಿಕೆ ಇರಬೇಕು ಮೈ ಮೇಲೆ. ಒಪ್ತೀರಾ? Opting, yes, of course. Because whatever you show in your movies, a lesson, a social lesson, people try to follow those. Exactly. But I think he is also a human being. He also has a personal life. So a personal life ಅಲ್ಲಿ ಅವ್ರು ಎಷ್ಟಂತ ಆ್ಯಕ್ಟಿಂಗ್ ಮಾಡ್ತಾರೆ ಮೇಡಮ್. ನಿಮ್ಮ ಜೀವನನೂ ನೀವು ಇದ್ದೀರಾ, ನೀವು ಕ್ಯಾಮ್ರಾ ಮುಂದೆ ಒಂದು, ಕ್ಯಾಮ್ರಾ ಹಿಂದೆ ಒಂದು ಅಲ್ವಾ? ಅದೇ ಥರ ಅವ್ರದ್ದು ಪರ್ಸನಲ್ ಲೈಫ್ ಇರುತ್ತೆ. ಸೊ ಆ ಪರ್ಸನಲ್ ಲೈಫಲ್ಲಿ ವಾಟ್ ಎವರ್ ಈಸ್ ಡೂಯಿಂಗ್ ವಿ ಕ್ಯಾನ್ ಕಮೆಂಟ್ ಆನ್ ದ್ಯಾಟ್. ಆ್ಯಂಡ್ ನೋ ಒನ್ ನೋಸ್ ಕಿ ಅವ್ರ ಕ್ಯಾಮ್ರಾ ಮುಂದೆ ಏನೋ ಕ್ಯಾಮ್ರಾ ಹಿಂದೆ ಏನೋ ಅಂದ್ರೆ ಒಬ್ಬರ ಪರ್ಸನಲ್ ಲೈಫಲ್ಲಿ ಇಂಟರ್ಫಿಯರ್ ಮಾಡೋದು, ಅವ್ರ ಬಗ್ಗೆ ಮಾತಾಡೋದು ತುಂಬ ತಪ್ಪದು. ಬಟ್ ಏನಾಗುತ್ತೆ ಅಂತಂದರೆ ದರ್ಶನ್ ಅವರ ವಿಚಾರದಲ್ಲಿ ಯಾಕೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಅಂತಂದರೆ, ಹೀಸ್ ನಾಟ್ ಜಸ್ಟ್ ಹೀರೋ, ಹೀಸ್ ಅ ಪಬ್ಲಿಕ್ ಪರ್ಸನ್. ಬಿಕಾಸ್ ಪೀಪಲ್ ಪೇ ಮನಿ. ಒಂದು ಸಿನಿಮಾ ನೋಡ್ಬೇಕಂತಂದರೆ ಮನುಷ್ಯರು ದುಡ್ಡು ಕೊಟ್ಟು ಹೋಗ್ತಾರೆ. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಬಿಸ್ನೆಸ್. ಸುಮ್ಮನೆ ನೀವು ನಾನು ಸಿನಿಮಾ ಮಾಡಿದ್ರೆ ನೀವು ದುಡ್ಡು ಕೊಟ್ಟು ನೋಡ್ತೀವಿ. ಇಟ್ಸ್ ನಾಟ್ ಜಸ್ಟ್ ದಟ್. ವಿ ಹ್ಯಾವ್ ಗಾಟ್ ಟು ಫುಲ್ಫಿಲ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಎಕ್ಸಾಕ್ಟ್ಲಿ. ಆ್ಯಂಡ್ ಜನಗಳ ಅಭಿಮಾನ ಅನ್ನೋದಿದೆಯಲ್ಲ, ಅದು ಸುಮ್ಮನೆ ಅಲ್ಲ. ಇಟ್ ಕ್ಯಾರೀಸ್ ಲಾಟ್ ಆಫ್ ವೇಟೇಜ್. ಟು ಯು ಅಗ್ರಿ? ಎಸ್. ಸೊ ಅದನ್ನು ರೆಸ್ಪೆಕ್ಟ್ ಮಾಡಬೇಕಲ್ವಾ? ಅದಕ್ಕೆ ತಕ್ಕನಾಗಿ ರೆಸ್ಪಾನ್ಸಿಬಲ್ ಆಗಿ ನಡ್ಕೋಬೇಕಲ್ವಾ? ಕರೆಕ್ಟ್ ಮೇಡಮ್, ಅದು ನಾನು ಒಪ್ಕೊತೀನಿ. ದಟ್ಸ್ ವಾಟ್ ಐ ಸೆಡ್. ಒಬ್ರದ್ದು ಒಂದು ಪರ್ಸ್ನಲ್ ಥಾಟ್ಸ್, ಫೀಲಿಂಗ್ಸ್ ಇರುತ್ತೆ. ಸೊ ಅದು ದರ್ಶನ್ ಅವ್ರ ಥಾಟ್ಸ್ ಹೆಂಗಿದೆ, ಅವ್ರ ಫೀಲಿಂಗ್ಸ್ ಹೆಂಗಿದೆ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಐ ಡೋಂಟ್ ನೋ ಹಿಮ್ ಪರ್ಸ್ನಲಿ. ಐ ಹ್ಯಾವ್ ನೆವರ್ ಮೆಟ್ ಹಿಮ್, ಐ ನೆವರ್ ಸ್ಪೋಕ್ ಟು ಹಿಮ್. ಸೊ ಐ ಕ್ಯಾನ್ ಕಮೆಂಟ್ ಆನ್ ಹಿಸ್ ಥಾಟ್ಸ್ ಆ್ಯಂಡ್ ಹಿಸ್ ಥಿಂಕಿಂಗ್. So it will be better if you talk to someone who is very close to Darshan. He will be the right person to answer you. Okay. ಸಂಜಯ್ ಸಿಂಗ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ದರ್ಶನ್ ಅವ್ರನ್ನ ನಾನು ನೋಡಿಲ್ಲ, ಅವರ ವೈಯಕ್ತಿಕ ಜೀವನದ ಬಗ್ಗೆ ನಾನು ಅಷ್ಟಾಗಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಸಾಮಾಜಿಕ ಜವಾಬ್ದಾರಿ ಇರಬೇಕು. ಯಾವುದೇ ಸೆಲೆಬ್ರಿಟಿಗಾಗಲಿ, ಯಾವುದೇ ನಟನಿಗಾಗಲಿ ಸಾಮಾಜಿಕ ಜವಾಬ್ದಾರಿ ಇರಬೇಕು. ಮತ್ತು ರೇಣುಕಾಸ್ವಾಮಿ ಬಗ್ಗೆ ಕೂಡ ಅವರು ಸಿಂಪತಿ ಎಕ್ಸ್ಪ್ರೆಸ್ ಮಾಡಿದ್ರು. ನನ್ನ ನಿಜವಾಗ್ಲೂ ಹಾಗಾಗಬಾರ್ದಾಗಿತ್ತು, ಅತ್ಯಂತ ದುರದೃಷ್ಟಕರ ಅನ್ನೋಂಥದ್ದನ್ನು ಹೇಳಿದ್ರು. ಇನ್ನಷ್ಟು ಮಾತಾಡೋಣ. ಕುತೂಹಲಕಾರಿ ಪ್ರಶ್ನೆಗಳಿದ್ದಾವೆ ಒಂದು ಚಿಕ್ಕ ಬ್ರೇಕ್ನ ನಂತರ.